6ನೇ ಪಾಯಿಂಟ್ನಲ್ಲಿ ತಲೆಬುರುಡೆಯ ಚೂರುಗಳ ಜೊತೆಗೆ ಮೂಳೆಗಳು ಕೂಡ ಸಿಕ್ಕಿವೆ. ಪುರುಷನ 12 ಮೂಳೆಗಳು ಪತ್ತೆಯಾಗಿವೆ. ಪಬ್ಲಿಕ್ ಟಿವಿಗೆ ಎಸ್ಐಟಿ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಕಳೆಬರ ಪತ್ತೆಯಾದ ವ್ಯಕ್ತಿ ಸಹಜ ಸಾವನ್ನಪ್ಪಿದ್ರ ಅಥವಾ ಸಹಜ ಸಾವ ಅನ್ನೋದು ಖಾತ್ರಿ ಆಗಬೇಕು. 6ನೇ ಪಾಯಿಂಟ್ನಲ್ಲಿ ತಲೆಬುರುಡೆ ಸಿಕ್ತು, ಜೊತೆಗೆ 12 ಮೂಳೆಗಳು ಸಿಕ್ತು. ಅದು ಪುರುಷರದ್ದು ಅಂತ ಕೂಡ ವೈದ್ಯರ ಟೀಮ್ ಮತ್ತು ಎಸ್ಐಟಿ ಮೂಲಗಳಿಂದ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿ. ಹಾಗಾಗಿ ಈ ವ್ಯಕ್ತಿಯ ಸಾವು ಹೇಗಾಯ್ತು ಆ ರಹಸ್ಯವನ್ನ ಭೇದಿಸಬೇಕಾಗತ್ತೆ. ಇದು ಯಾರು, ಹೇಗಾಯ್ತು ಅನ್ನೋದೆಲ್ಲವೂ ಕೂಡ ಈಗ FSL ಟೀಮ್ ಕೊಡುವಂತಹ ವರದಿಯ ಆಧಾರದ ಮೇಲೆ ಮುಂದಿನ ಹಂತಗಳಲ್ಲಿ ಆ ತನಿಖೆಯ ಪ್ರಕ್ರಿಯೆಗಳು ಪಡೆಯುತ್ತೆ, ಆ ಒಂದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಸದ್ಯ 6ನೇ ಪಾಯಿಂಟ್ ಇವತ್ತು ಬಹಳ ಮೇಜರ್ ರೋಲ್ ಪ್ಲೇ ಮಾಡಿದೆ. 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿದ್ರಿಂದ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. SIT ಮೂಲಗಳಿಂದ ನಮಗೆ ಮಾಹಿತಿಯ ಪ್ರಕಾರವಾಗಿ 6ನೇ ಪಾಯಿಂಟ್ನಲ್ಲಿ ಏನು ಸಿಕ್ಕಿದೆ, ಎಷ್ಟು ಸಿಕ್ಕಿದೆ, ಅದು ಯಾರದ್ದು ಅಂದರೆ ಲೈಕ್ ಜೆಂಡರ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಂದರೆ ಈಗ ಕನ್ಫರ್ಮ್ ಪುರುಷನದ್ದೇ ಅದು ಅಂತ ಈಗ ವೈದ್ಯರಿಗೆ ಮೊದಲ ಹಂತದಲ್ಲಿ ಆ ಮೂಳೆಗಳನ್ನು ತೆಗೆಯುವಾಗ ಒಂದು ಮಾಹಿತಿ ಇರುವಂಥದ್ದು, ಅವರ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವರು ಹೇಳಿರುವಂಥದ್ದು ಇದು ಪುರುಷನದ್ದು ಮೂಳೆ ಅನ್ನುವಂಥದ್ದು ಗೊತ್ತಾಗಿದೆ. ಸುಮಾರು 12 ಮೂಳೆಯಷ್ಟು ಸಿಕ್ಕಿರುವಂಥ ಕಾರಣಕ್ಕಾಗಿ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಮಹಾಜರ್ ಮಾಡುವಂಥ ಸಂದರ್ಭದಲ್ಲಿ ವೈದ್ಯರು ಇರಬೇಕಾಗುತ್ತೆ. ಹಾಗೆ ಆ ಸಂದರ್ಭದಲ್ಲಿ ಅವರು ಅದನ್ನು ನಿಖರವಾಗಿ ಇದು ಪುರುಷನದ್ದು ಅನ್ನುವಂಥದ್ದನ್ನು ಅವರ ಅನುಭವದ ಪ್ರಕಾರ ಹೇಳಿಕೊಂಡಿದ್ದಾರೆ. ಆದರೂ ಅದನ್ನು FSL ಕನ್ಫರ್ಮ್ ಮಾಡಬೇಕಾಗುತ್ತೆ. ಆ ಬಳಿಕ ಅದನ್ನು FSLನ ಸಿಬ್ಬಂದಿಗಳಿಗೆ ಅದನ್ನು ಹಸ್ತಾಂತರ ಮಾಡಿದ್ದಾರೆ. ಅವರು ಅದನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಮುಂದೆ ಅದರ ವರದಿ ಬರಬೇಕಾಗುತ್ತೆ. ಆ ವರದಿ ಬರುವಂಥ ಸಂದರ್ಭದವರೆಗೂ ಅದನ್ನು ನಿಖರವಾಗಿ ಅದರ ಯಾರು ಅನ್ನುವಂಥದ್ದನ್ನು ಅದು ಮಹಿಳೆಯದ್ದ ಪುರುಷರದ್ದ ಅನ್ನುವಂಥದ್ದನ್ನು ಕನ್ಫರ್ಮೇಷನ್ ಮಾಡಬೇಕಾಗುತ್ತೆ. ಆದರೆ ಈಗ ಸದ್ಯದ ಮಟ್ಟಿಗೆ ಅಲ್ಲಿನ ವೈದ್ಯರು ಯಾರಿದ್ದಾರೆ ಅವರು ಹೇಳಿರೋ ಪ್ರಕಾರ ಇದು ಪುರುಷನದ್ದು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಅವರು ಖಚಿತಪಡಿಸಿದ್ದಾರೆ. ಮುಂದೆ ಅದರ ವಿಚಾರಣೆ ತನಿಖೆಗಳೆಲ್ಲ ನಡೀತದೆ, ಅದರ ರಿಪೋರ್ಟ್ಗಳು ಬರುತ್ತೆ. ಆ ಸಂದರ್ಭದಲ್ಲಿ ನಿಖರವಾಗಿ ಹೇಳಬೇಕಾಗುತ್ತೆ. ಈಗ ಸದ್ಯಕ್ಕೆ ಆ ಒಂದು 6ನೇ ಪಾಯಿಂಟ್ ಏನಿದೆ, 6ನೇ ಪಾಯಿಂಟನ್ನು ಅದರ ಉತ್ಖನನ ಕೆಲಸವನ್ನು ಈಗ ಸದ್ಯದ ಮಟ್ಟಿಗೆ ಸ್ಥಗಿತಗೊಳಿಸಲಾಗಿದೆ. ಅದರ ಪೂರ್ಣ ಕೆಲಸ ಆಗಿದೆ. ಆ ಬಳಿಕ ಅದರ ಮಹಾಜರು ಪ್ರಕ್ರಿಯೆ ಮುಂದುವರೆದಿರುವಂಥದ್ದು. ಮಹಾಜರು ಪ್ರಕ್ರಿಯೆ ಆಗಿ ಈಗ 7ನೇ ಪಾಯಿಂಟ್ ಏನಿದೆ, ಆ 7ನೇ ಪಾಯಿಂಟಿನ ಏನು ಉತ್ಖನನ ಕೆಲಸ ಮುಂದುವರೆದಿರುವಂಥದ್ದು. ದಿವ್ಯಾ, ಈಗ 6ನೇ ಪಾಯಿಂಟ್ನಲ್ಲಿ 5 ಅಡಿ ಆಳ ಮತ್ತು 6 ಅಡಿ ಅಗಲ ಕೊರೆದಾಗ ಅಲ್ಲಿ ಅಷ್ಟೊತ್ತಿಗಾಗಲೇ ಬುರುಡೆ ಸಿಕ್ಬಿಟ್ಟಿತ್ತು. ಹಾಗಾಗಿ ಹಿಂದಿನ 5 ಗುಂಡಿಗಳನ್ನು ಏನು ತೆಗೆದಿದ್ರು ಅಲ್ಲಿ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರು ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಲ್ಲ ಅನಿಸುತ್ತೆ. ಯಾಕಂದರೆ ಇಲ್ಲಿ ಅಷ್ಟಕ್ಕೆ ಸಿಕ್ಕಿರೋದ್ರಿಂದ ಮುಂದುವರೆದಂತೆ ಬೇರೆ ಕಡೆಗಳಲ್ಲಿ ಗುಂಡಿ ತೆಗೆಯುವಾಗಲೂ ಕೂಡ ಅಷ್ಟಕ್ಕೆ ಸೀಮಿತಗೊಳಿಸ್ಕೊಳ್ತಾರೆ ಅಂತ ಕಾಣಿಸುತ್ತಲ್ವಾ ಸುಖಪಾಲ್? ಹೌದು, ಈಗ ನಿನ್ನೆ SIT ಅಧಿಕಾರಿಗಳು ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಪ್ರತಿ ಆತ ಗುರುತು ಮಾಡಿರುವಂಥ ಸ್ಥಳಗಳೇನಿದೆ ಅಲ್ಲಿ ಉದ್ದಕ್ಕೆ 6 ಅಡಿ, ಅದರ ಜೊತೆಗೆ ಅಗಲಕ್ಕೆ 5 ಅಡಿಯನ್ನು ಮತ್ತೆ ಆಳಕ್ಕೂ 5 ಅಡಿ ಹೋಗಬೇಕನ್ನುವಂಥನ್ನ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿನ್ನೆ ನಡೆದಿರುವಂಥ ಎಲ್ಲ ಪಾಯಿಂಟ್ಗಳಲ್ಲೂ 4 ಪಾಯಿಂಟ್ಗಳಲ್ಲೂ ಅದೇ ರೀತಿ ಮಾಡಿರುವಂಥದ್ದು. ಆದರೆ ಮೊನ್ನೆ ಕೆಲವೊಂದು ಆರಂಭದ ದಿನಗಳಲ್ಲಿ ಮಾಡಿರುವಂಥ ಒಂದು ಪಾಯಿಂಟ್ ಏನಿದೆ ಅದರಲ್ಲಿ ಆಳಕ್ಕೆ 8 ಅಡಿಯಷ್ಟು ಆಳಕ್ಕೆ ಹೋಗಿರುವಂಥದ್ದು. ಈಗ ಇವತ್ತು 3 ಅಡಿ ಆಳಕ್ಕೆ ಹೋದಂಥ ಸಂದರ್ಭದಲ್ಲೇ ಈ ಕಳೆಬರಗಳು ಪತ್ತೆಯಾಗಿತ್ತು. ಹಾಗಾಗಿ ಇನ್ನೂ ಅದರ ಉಳಿದ ಕಳೆಬರಗಳು ಸಿಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಸುಮಾರು ಮತ್ತೆ 6 ಅಡಿಯಷ್ಟು ಒಟ್ಟು 6 ಅಡಿಯಷ್ಟು ಆಳಕ್ಕೆ ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ಹಿಟಾಚಿಯನ್ನು ಬಳಕೆ ಮಾಡಲಾಗಿದೆ. 3 ಅಡಿಯಲ್ಲಿ ಕಳೆಬರ ಸಿಕ್ಕಿದ ನಂತರ ಕಾರ್ಮಿಕರು ಅವರ ಉತ್ಖನನದ ಕೆಲಸವನ್ನು ನಿಲ್ಲಿಸಿ ಆ ಬಳಿಕ ಇನ್ನೊಂದು 3 ಅಡಿ ಆಳಕ್ಕೆ ಹೋಗಲಿಕ್ಕೆ ಆಗಿ ಹಿಟಾಚಿಯನ್ನು ಬಳಕೆ ಮಾಡಿರುವಂಥದ್ದು. ಇದು ನದಿ ತೀರದಲ್ಲಿ ಆಗಿರುವಂಥ ಕಾರಣಕ್ಕಾಗಿ ಹಿಟಾಚಿಯನ್ನು ಉಪಯೋಗ ಮಾಡಿರುವಂಥದ್ದು. ಈಗ ಮುಂದುವರೆದು 7ನೇ ಏನು ಸ್ಥಳ ಇದೆ ಆ ಸ್ಥಳದಲ್ಲೂ ಹಿಟಾಚಿಯನ್ನು ಬಳಕೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಮೊದಲಿಗೆ ಅಗಿಯುವಂಥ ಸಂದರ್ಭದಲ್ಲಿ ಕಾರ್ಮಿಕರು ಏನಾದರೂ ಸಿಗುತ್ತಾ ಅನ್ನುವಂಥದ್ದನ್ನು ಭಾಳಷ್ಟು ಜಾಗರೂಕತೆಯಿಂದ ನೋಡ್ತಾರೆ. ಒಂದು ವೇಳೆ ಅದು ಸಿಗದೇ ಇದ್ದರೆ ಮತ್ತಷ್ಟು ಆಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಹಿಟಾಚಿಯನ್ನು ಬಳಕೆ ಮಾಡ್ತಾರೆ. ದಿವ್ಯಾ, ರೈಟ್, ಸಂಪರ್ಕದಲ್ಲಿರಿ ಸುಖಪಾಲ್. ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ. ಸಹಜವಾಗಿ ಅಲ್ಲಿ ಮ್ಯಾನ್ ಪವರ್ಗಳ ಬಳಕೆ ಆಗ್ತಾ ಇದೆ ಗುಂಡಿಗಳನ್ನು ಅಗಿಲಿಕ್ಕೆ. ಸೊ ಈಗ 8ನೇ ಪಾಯಿಂಟ್ ಏನಾಗಿರ್ತಾರೆ ಅಲ್ಲಿ ಹಿಟಾಚಿಯನ್ನು ಬಳಕೆ ಮಾಡ್ತಾರೆ. ಆ ನಂತರದಲ್ಲಿ ಏನಾದರೂ ಕುರುಹುಗಳು ಸಿಕ್ಕ ನಂತರದಲ್ಲಿ ಆಗ ಮತ್ತೆ ಮ್ಯಾನ್ ಪವರ್ಗೆ ಹೋಗ್ತಾರೆ. ಅವ್ರುಗಳು ಡಿಟೇಲ್ ಆಗಿ ಒಂದೊಂದನ್ನು ತೆಗಿಬೇಕಾಗತ್ತೆ. ಸೊ ಈಗ 8ನೇ ಪಾಯಿಂಟಲ್ಲಿ ಏನಾಗುತ್ತೆ, ಏನು ಸಿಗುತ್ತೆ ಅನ್ನುವಂತಹ ಕುತೂಹಲ ಒಂದು ಕಡೆಯಲ್ಲಿ ಇದೆ.